ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ತವರು ಕ್ಷೇತ್ರದಲ್ಲಿ ಸಾಮಾಜಿಕ ಬಹಿಷ್ಕಾರ ಅನ್ನುವಂಥದ್ದು ಇನ್ನೂ ಜೀವಂತವಾಗಿದೆ. ಆ ಊರಿನ ಒಂದು ಕುಟುಂಬದಲ್ಲಿ ಒಬ್ಬಾತ ಏನ್ ಮಾಡ್ದ, ಕೊಲೆ ಮಾಡಿ ಜೈಲು ಸೇರಿದ್ದಾನೆ. ಪರಿಣಾಮ ಇಡೀ ಊರಿನವರು ಇಡೀ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ಇದು ಶಿವಮೊಗ್ಗದ ಕುಳುವಳ್ಳಿ ಗ್ರಾಮದಲ್ಲಿ ಆಗಿರುವಂಥದ್ದು. ನ್ಯಾಯಾಂಗ ಬಂಧನದಲ್ಲಿರೋ ವ್ಯಕ್ತಿಯ ಕುಟುಂಬಸ್ಥರಾದ ಸರೋಜಮ್ಮ, ಆಕೆ ಪುತ್ರಿ ಪವಿತ್ರಗೆ ಗ್ರಾಮಸ್ಥರು ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ ಎನ್ನಲಾಗ್ತದೆ. ಅಂದ್ರೆ ಊರಿಂದ ಹೊರಗೆ ಹೋಗಿ ಅಂತ. ಕುಡಿಯೋಕ್ ನೀರು ಕೊಡ್ತಿಲ್ಲ, ವಿದ್ಯುತ್ ಕೂಡ ಕಟ್ ಮಾಡ್ತಿದ್ದಾರೆ, ಜಮೀನಿಗೆ ಹಾಗೂ ಮನೆಗೆ ಓಡಾಡೋ ರಸ್ತೆ ಹಾಳು ಮಾಡಿದ್ದಾರೆ, ಮನೆಯಲ್ಲಿದ್ದ ದವಸ ಧಾನ್ಯ, ಹಸು, ಎಮ್ಮೆ ಕರುಗಳನ್ನ ಕದ್ಕೊಂಡು ಹೋಗಿದಾರಂತೆ ಪಾಪಿಗಳು. ಹೀಗಂತ ಬಹಿಷ್ಕಾರಕ್ಕೊಳಗಾದ ಕುಟುಂಬ ಆರೋಪ ಮಾಡ್ತಾ ಇದೆ. ರಕ್ಷಣೆ ಕೊಡಿ ಅಂತ ಪಾಪ ಜಿಲ್ಲಾಧಿಕಾರಿಗೆ ಮನವಿ ಕೂಡ ಆ ಕುಟುಂಬ ಮಾಡ್ತಾ ಇದೆ. ಆಕ್ಸಿಡೆಂಟ್ ಆಗೈತಲ್ಲ ಸರ್, ಭೂಮಣಿ ಹಬ್ಬದ ದಿವಸ ಹಬ್ಬಕ್ಕೆ ಬರಾಗ ಆ ಥರ ಆಗೈತೆ ರೋಡ್ನ್ಯಾಗ. ಅದು ನಮ್ಮನ್ನು ಅಷ್ಟರ್ನು ಸೇರಿಸಿ ಊರನವರು ನೀವು ಕೊಲೆ ಮಾಡಿದ್ದೀರಿ ಅಂತ ಹೇಳಿ ಬಹಿಷ್ಕಾರ ಹಾಕಿದ್ದಾರೆ. ನಮಗೆ ನೀರಿಲ್ಲ, ಮನೆಗೆ ಬೀಗ ಹಾಕಿಂದಾರ, ಒಟ್ಟು ಅಲ್ಲಿ ಬದುಕಕ್ಕೆ ಏನೇನು ಇಲ್ಲ. ಮಗ ಜೈಲಾಗದ ಮಗ. ಈಗ ನಮಗೆ ದುಡ್ದು ಇದು ಹಾಕೋರು ಎಲ್ಲ ಯಾರು ಇಲ್ಲ, ನಾಯಿ ಅಲ್ದಂಗೆ ಅಲಿಬೇಕಾಗೈತೆ ಅಂಥ ಪರಿಸ್ಥಿತಿ ಮಾಡಿದ್ದಾರೆ ಊರಾಗ. ಕೊಲೆ ಮಾಡೇವಿ ಅಂತ ಹೇಳಿ ಬಹಿಷ್ಕಾರ ಹಾಕಿ ಎಲ್ಲರೂ ಸಭೆ ಸೇರಿ ಮಾತಾಡ್ಕೊಂಡು ಬರ್ದರಿಗೆಲ್ಲ 1000 ರೂಪಾಯಿ ದಂಡ ಬರ್ರಿ ಅಂತ ಕರ್ಸ್ಕೊಂಡು ಆಮೇಲೆ ಬಂದು ಎಲ್ಲ ನಮ್ಮ ಮನೆ ಹಾಳು ಮಾಡ್ಯಾರ ಸರ್. ಅವರು ಕುಡಿಯೋಕೆ ನೀರು ವೈರೆಲ್ಲ ಕಿತ್ಕೊ ಹೋಗ್ಯಾರ. ಆಮೇಲೆ ಅದು ರೋಡ್ ಎಲ್ಲ ಮಾಡ್ಕೊಂಡಾರ, ದಾರಿ ಓಡಾಡಕ್ಕೆ ದಾರಿ ಮಾಡ್ಕೊಂಡಿದ್ದೀವಿ. ಅದನ್ನು ಮಣ್ಣು JCB ತೆಗಿಸಿ ಓಡಾಡಕ್ಕೆ ದಾರಿ ಇಲ್ಲ. ಇವ್ರು ಒಟ್ಟ ಊರಿಗೆ ಬರಬಾರ್ದು ಅಂತ ಮಾಡ್ಯಾರ ಸರ್. ಅವರು ನಮ್ಮ ಊರವ್ರು ಸರ್ ಬಂದ್ರು ಕೊಲೆ ಮಾಡ್ತವೆ ಅಂತ ಅದಾರ ಸರ್. ಅದು ಜೀವ ಬೆದರಿಕೆ ಆಯ್ತು ಸರ್. ಊರಿಗೆ ಹೋದ್ರು ಅಲ್ಲಿ ಏನೂ ಇಲ್ಲ ಸರ್, ನೀರಿಲ್ಲ, ಭತ್ತಿಲ್ಲ, ಜೋಳ ಇಲ್ಲ, ಅಡಿಕೆ ತೋಟ ಇದ್ದದ್ದು ಒಣಗಿ ಹೋಗ್ತಾ ಇತ್ತು ಸರ್. ಸೊರಬ ತಾಲೂಕಿಂದು ಕುಳುವಳ್ಳಿಯಿಂದ ಸರೋಜಮ್ಮ ಅವರು ಮತ್ತು ಅವ್ರ ಕುಟುಂಬದವರು ನಮ್ಮ ಹತ್ರ ಬಂದಿದ್ದರು. ವಿಚಾರ ನಮಗೆ ಗಮನಕ್ಕೆ ಬಂದಿದೆ. ಅದನ್ನು ನಾವು ಆಯಿತು ಮತ್ತು ಪೊಲೀಸ್ ಇಲಾಖೆಯವರಾಯಿತು ಅದನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಅವ್ರಿಗೆ ಏನು ಅನ್ಯಾಯ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸರಿ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಊರವ್ರಿಗೆ ಯಾವುದೇ ರೀತಿ ಅವರಿಗೆ ಬೆನಿಫಿಟ್ಸ್ ಕೊಡಲಿಕ್ಕೆ ಅಥವಾ ಇನ್ನೊಂದು ವಿಚಾರಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿ ಅವ್ರು ನಮಗೆ ಗಮನಕ್ಕೆ ತಂದಿದ್ದಾರೆ. ನಮ್ಮದು ಸಹಿತ ಈಗ ಸಖಿ ಒನ್ ಸ್ಟಾಪ್ ಸೆಂಟರ್ ಏನಿದೆ ಅಲ್ಲಿ ಅವರಿಗೆ ಲೀಗಲಿ ಏನು ಅವೇರ್ನೆಸ್ ಮಾಡಬೇಕು ಅದ್ರ ಬಗ್ಗೆನೂ ಈಗ ನಾವು ಮಾಡ್ತಾ ಇದ್ದೀವಿ.